ರೈತರೇ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ, ಏಕೆಂದರೆ ಇಂದು ರಾಜ್ಯದಾದ್ಯಂತ ರೈತರ ಮುಖದಲ್ಲಿ ಹೊಸ ಭರವಸೆಯ ಕಿಚ್ಚು ಉರಿಯುತ್ತಿದೆ. ಇದು ಸಾಲ ಮನ್ನಾ ಆಗುವುದರ ಬಗ್ಗೆಯೇ ಆ ದೊಡ್ಡ ಸುದ್ದಿ. ಬರಗಾಲದಲ್ಲಿ ಕಂಗೆಟ್ಟಿರುವ ನಮ್ಮ ಅನ್ನದಾತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬರಲಿದೆಯೇ ಎಂಬ ಕುತೂಹಲದ ಸುಳಿವು ನೀಡಿದೆ. ಮುಖ್ಯಮಂತ್ರಿಗಳು ಇದನ್ನು ತಮ್ಮ ಕಲಬುರಗಿ ಭೇಟಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದರ ಹಿಂದಿನ ಸತ್ಯ ಏನು? ರೈತರ ಸಾಲ ಮನ್ನಾ ಆಗುತ್ತಾ ಅಥವಾ ಇನ್ನೂ ಪರಿಶೀಲನೆಯಲ್ಲೇ ಉಳಿಯುತ್ತಾ? ಈ ಪ್ರಶ್ನೆಗಳು ಈಗ ರಾಜ್ಯದ ಪ್ರತಿ ರೈತರ ಮನಸ್ಸನ್ನು ಕಾಡುತ್ತಿವೆ. ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ಮಾತ್ರ ಎಲ್ಲಾ ವಿವರಗಳು ತಿಳಿಯುತ್ತವೆ. ಆದ್ದರಿಂದ ಈಗಲೇ ಬೃಹತ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಏಕೆಂದರೆ ಇಂತಹ ಮುಖ್ಯ ಸುದ್ದಿಗಳು ನಿಮ್ಮವರೆಗೆ ಮೊದಲು ಬರಬೇಕು. ರೈತರೇ, ನಿಮ್ಮ ಸಾಲದ ಬಾಧೆ ಈಗ ತೀರಲಿದೆಯೇ ಅಥವಾ ಇನ್ನೂ ದೀರ್ಘಕಾಲ ಕಾಯಬೇಕೇ? ಈ ಸುದ್ದಿಯು ನಿಮ್ಮ ಜೀವನವನ್ನು ಬದಲಾಯಿಸುವಂತಹದ್ದಾಗಿದೆಯೇ? ಇದು ನಿಜವಾದ ಆಶಯ ಕಿರಣವೋ ಅಥವಾ ಕೇವಲ ತಾತ್ಕಾಲಿಕ ಮಾತುಗಳ ಮಳೆಯೋ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಸುಳಿಯುತ್ತಿರುವುದು ಸಹಜವೇ ಅಲ್ಲವೇ? ಆದರೆ ಈ ವಿಡಿಯೋ ಪೂರ್ತಿ ನೋಡಿದ ನಂತರ ಎಲ್ಲಾ ಸತ್ಯಗಳು ನಿಮಗೆ ತಿಳಿಯುತ್ತವೆ. ಏಕೆಂದರೆ ನಾವು ಯಾವುದೇ ಮುಚ್ಚಿಡದೆ ಎಲ್ಲಾ ವಿವರಗಳನ್ನು ತೆರೆದಿಡುತ್ತೇವೆ. ನಮ್ಮ ರೈತರು ಬರಗಾಲದ ಕರಿನೆರಳಿನಲ್ಲಿ ಸಿಲುಕಿ ಕಂಗಾಲಾಗಿದ್ದಾರೆ. ಮಳೆ ಬಾರದೆ ಬೆಳೆಗಳು ಬಾಡುತ್ತಿವೆ, ಸಾಲದ ಭಾರ ಹೆಚ್ಚಾಗುತ್ತಿದೆ. ಇಂತಹ ಸಮಯದಲ್ಲಿ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ರೈತರ ಅಹವಾಲುಗಳನ್ನು ಸ್ವೀಕರಿಸುವ ವೇಳೆ ನೀಡಿದ ಆಶಾದಾಯಕ ಮಾತುಗಳು ಈಗ ರಾಜ್ಯದಾದ್ಯಂತ ಚರ್ಚೆಯಾಗುತ್ತಿವೆ. ರೈತರ ಸಾಲ ಮನ್ನಾ ಮಾಡುವ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಇದು ಎಷ್ಟು ದೂರ ಹೋಗುತ್ತದೆ? ಯಾರ ಸಾಲ, ಯಾವ ರೀತಿಯ ಸಾಲ, ಎಷ್ಟು ಮೊತ್ತ, ಎಲ್ಲಾ ವಿವರಗಳನ್ನು ಪಡೆದು ಸಮಗ್ರ ಪರಿಶೀಲನೆ ನಂತರ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ರೈತರಲ್ಲಿ ತುಪ್ಪಟ್ಟ ನಿರೀಕ್ಷೆ ಮೂಡಿಸಿದೆ. ಆದರೆ ಸುದ್ದಿ ಇನ್ನೂ ಸಂಪೂರ್ಣ ಆಗಿಲ್ಲ, ಏಕೆಂದರೆ ಪರಿಶೀಲನೆ ಇನ್ನೂ ನಡೆಯುತ್ತಿದೆ. ರೈತರೇ, ನೀವು ಈ ಸುದ್ದಿಯನ್ನು ಕೇಳಿ ಎಷ್ಟು ಆಶೆ ಪಡುತ್ತಿದ್ದೀರಿ? ಆದರೆ ಇದರಲ್ಲಿ ಎಷ್ಟು ಸತ್ಯ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಏಕೆಂದರೆ ಇಲ್ಲಿ ಎಲ್ಲಾ ಘಟನೆಗಳ ವಿವರವನ್ನು ನಾವು ತೆರೆದಿಡುತ್ತೇವೆ. ಕಲಬುರಗಿಯಲ್ಲಿ ನಡೆದ ಆ ನಾಟಕೀಯ ಘಟನೆಯನ್ನು ನೆನಪಿಸಿಕೊಳ್ಳಿ. ಒಬ್ಬ ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗ ಎದೆ ಬಡಿದುಕೊಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಬಿಡುಗಡೆ ಮಾಡಿ, ಸಾಲ ಮನ್ನಾ ಮಾಡಿ, ನಿವೇಶನ ನೀಡಿ ಎಂದು ಕೂಗಾಡಿದರು. ಆ ವೇಳೆ ಮುಖ್ಯಮಂತ್ರಿಗಳು ತಾಳ್ಮೆಯಿಂದ ಅಹವಾಲು ಕೊಡಿ, ಖಂಡಿತವಾಗಿ ಪರಿಶೀಲಿಸುತ್ತೇನೆ ಎಂದು ಶಾಂತಗೊಳಿಸಿದರು. ಇದು ರೈತರ ನೋವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿದೆ ಎಂಬ ಸಂದೇಶವನ್ನು ನೀಡುತ್ತದೆ. ಆದರೆ ಇದರಿಂದ ಮುಂದೆ ಏನಾಗುತ್ತದೆ? ರೈತರ ಸಾಲ ಮನ್ನಾ ನಿಜವಾಗಿ ಆಗುವ ಸಾಧ್ಯತೆ ಎಷ್ಟಿದೆ? ಈ ಪ್ರಶ್ನೆಯು ಈಗ ಎಲ್ಲರ ಮನಸ್ಸಿನಲ್ಲಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರಗಾಲದ ಕರಿನೆರಳು ಆವರಿಸಿದೆ. ರೈತರು ಮಳೆಯಿಲ್ಲದೆ ಕಂಗಾಲಾಗಿದ್ದಾರೆ. ಇಂತಹ ಸಮಯದಲ್ಲಿ ಮುಖ್ಯಮಂತ್ರಿಗಳು ಬಿಡುವಿಲ್ಲದ ಪ್ರವಾಸ ಕೈಗೊಂಡು ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಇದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ರೈತರು ಕಬ್ಬಿನ ಜಲ್ಲೆಗಳನ್ನು ನೀಡುವ ಮೂಲಕ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಬರಗಾಲ ಘೋಷಣೆ ಮಾಡಿ ಉಜ್ಜನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿ ಕಬ್ಬಿನ ದರ ಹೆಚ್ಚಿಸಿ ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಗಳು ಎಲ್ಲವನ್ನೂ ಗಂಭೀರವಾಗಿ ಪರಿಗಣಿಸುವುದಾಗಿ ತಿಳಿಸಿದ್ದಾರೆ. ಇದರ ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿಭಾಗೀಯ ಮಟ್ಟದ ಅಧಿಕಾರಿಗಳ ಸಭೆ ನಡೆಯುತ್ತಿದೆ. ಸಚಿವರು, ಶಾಸಕರು, ಮುಖ್ಯ ಕಾರ್ಯದರ್ಶಿಗಳು ಭಾಗವಹಿಸಿದ್ದಾರೆ. ಬರಗಾಲದ ಪರಿಹಾರ, ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯುತ್ತಿದೆ. ಈ ಸಭೆಯ ನಂತರ 2-3 ದಿನಗಳಲ್ಲಿ ಬೆಳಗಾವಿಗೆ ತೆರಳಿ ಪರಿಸ್ಥಿತಿ ಪರಾಮರ್ಶೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಭೇಟಿಯು ಬರಗಾಲದಿಂದ ಕಂಗೆಟ್ಟಿರುವ ರೈತರಿಗೆ ಸಾಲ ಮನ್ನಾ ರೂಪದಲ್ಲಿ ದೊಡ್ಡ ಘೋಷಣೆ ಬರಬಹುದೇ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ರೈತರೇ, ನಿಮ್ಮ ಸಾಲದ ಬಾಧೆ ಈಗ ತೀರಲಿದೆಯೇ ಅಥವಾ ಇನ್ನೂ ಕಾಯಬೇಕೇ? ಈ ಸುದ್ದಿಯು ನಿಮ್ಮ ಜೀವನವನ್ನು ಬದಲಾಯಿಸುವಂತಹದ್ದಾಗಿದೆ. ಆದರೆ ಪರಿಶೀಲನೆಯ ಫಲಿತಾಂಶ ಏನಾಗುತ್ತದೆ ಎಂಬುದನ್ನು ತಿಳಿಯಲು ನಮ್ಮ ಚಾನೆಲ್ನಲ್ಲಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ. ಬರಗಾಲದಲ್ಲಿ ರೈತರು ಎದುರಿಸುತ್ತಿರುವ ನೋವು ಅಪಾರವಾಗಿದೆ. ಬೆಳೆಗಳು ನಾಶವಾಗುತ್ತಿವೆ, ಕೈಗೆ ಬರುವ ಆದಾಯವಿಲ್ಲ, ಸಾಲದ ಬಡ್ಡಿ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಈ ಸುಳಿವು ರೈತರ ಮನಸ್ಸಿಗೆ ಸ್ವಲ್ಪ ಆಶೆಯನ್ನು ನೀಡಿದೆ. ಆದರೆ ಇದು ಕೇವಲ ಮಾತುಗಳಲ್ಲವೇ ಅಥವಾ ನಿಜವಾದ ಕ್ರಿಯೆಗೆ ಕಾರಣವಾಗುತ್ತದೆಯೇ? ಈ ಪ್ರಶ್ನೆಯು ಈಗ ರೈತರ ಮನೆಗಳಲ್ಲಿ ಚರ್ಚೆಯಾಗುತ್ತಿದೆ. ಮುಖ್ಯಮಂತ್ರಿಗಳು ತಮ್ಮ ತಾಳ್ಮೆಯಿಂದ ರೈತರ ಆಕ್ರೋಶವನ್ನು ಶಾಂತಗೊಳಿಸಿದ್ದು ರೈತರಲ್ಲಿ ಗೌರವವನ್ನು ಹೆಚ್ಚಿಸಿದೆ. ಆದರೆ ಇದರ ನಂತರ ಏನು ನಡೆಯುತ್ತದೆ? ರೈತರ ಸಾಲ ಮನ್ನಾ ಆಗುವುದಕ್ಕೆ ಎಷ್ಟು ಸಮಯ ಬೇಕು? ಯಾವ ರೈತರ ಸಾಲವನ್ನು ಮನ್ನಾ ಮಾಡಲಾಗುವುದು? ಇಂತಹ ಅನೇಕ ಪ್ರಶ್ನೆಗಳು ಉಳಿದಿವೆ. ನಾವು ಈ ವಿಡಿಯೋದಲ್ಲಿ ಎಲ್ಲಾ ಸಾಧ್ಯತೆಗಳನ್ನು ವಿಶ್ಲೇಷಿಸುತ್ತೇವೆ. ರೈತರು ಕಪ್ಪು ಕೊಟ್ಟು ಮನವಿ ಮಾಡಿದ್ದು ವಿಭಿನ್ನವಾಗಿ ಕಾಣುತ್ತದೆ. ಇದು ರೈತರ ಸಂಕಷ್ಟವನ್ನು ಸರ್ಕಾರಕ್ಕೆ ತಲುಪಿಸುವ ವಿಧಾನವಾಗಿದೆ. ಮುಖ್ಯಮಂತ್ರಿಗಳು ಇದನ್ನು ಸ್ವೀಕರಿಸಿ ಗಂಭೀರವಾಗಿ ಪರಿಗಣಿಸುವುದಾಗಿ ಭರವಸೆ ನೀಡಿದ್ದಾರೆ. ಇದರಿಂದ ರೈತರಲ್ಲಿ ನಂಬಿಕೆ ಹೆಚ್ಚಾಗಿದೆ. ಆದರೆ ಬರಗಾಲದ ಪರಿಸ್ಥಿತಿ ಇನ್ನೂ ತೀವ್ರವಾಗಿದೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆಗಳಿಗೆ ನೀರು ಇಲ್ಲದ ಸ್ಥಿತಿ, ಇವುಗಳನ್ನು ಬಗೆಹರಿಸುವುದು ಹೇಗೆ ಎಂಬುದು ಸಭೆಯಲ್ಲಿ ಚರ್ಚೆಯಾಗುತ್ತಿದೆ. ಈ ಸಭೆಯ ಫಲಿತಾಂಶಗಳು ರೈತರ ಜೀವನವನ್ನು ಸುಧಾರಿಸುವಂತಹವಾಗಬಹುದು. ರೈತರೇ, ನೀವು ಈಗ ಏನು ಯೋಚಿಸುತ್ತಿದ್ದೀರಿ? ನಿಮ್ಮ ಸಾಲ ಬಿಡುಗಡೆಯಾಗುವುದು ನಿಜವೇ ಎಂದು ಈ ವಿಡಿಯೋ ಪೂರ್ತಿ ನೋಡಿ ತಿಳಿಯಿರಿ. ಏಕೆಂದರೆ ನಾವು ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡುತ್ತೇವೆ. ಕಲಬುರಗಿಯ ಈ ಭೇಟಿಯು ರಾಜ್ಯದ ಇತರ ಭಾಗಗಳಿಗೂ ಪ್ರಭಾವ ಬೀರುತ್ತದೆ.
ಬೆಳಗಾವಿ ಪರಾಮರ್ಶೆಯ ನಂತರ ದೊಡ್ಡ ಘೋಷಣೆಗಳು ಬರಬಹುದು. ಆದರೆ ಇದು ಎಷ್ಟು ದಿನಗಳಲ್ಲಿ ಆಗುತ್ತದೆ? ರೈತರ ಸಮಸ್ಯೆಗಳು ತ್ವರಿತವಾಗಿ ಪರಿಹಾರವಾಗುತ್ತವೆಯೇ? ಈ ಕುತೂಹಲವನ್ನು ನೀವು ತಿಳಿಯಬೇಕು. ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬೃಹತ್ ಕರ್ನಾಟಕ ಚಾನಲ್ ನಿಮ್ಮ ರೈತ ಸ್ನೇಹಿ ಧ್ವನಿಯಾಗಿದೆ. ನಾವು ಯಾವಾಗಲೂ ಸತ್ಯದ ಸುದ್ದಿಗಳನ್ನು ನೀಡುತ್ತೇವೆ. ಬರಗಾಲದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ. ಸಾಲದ ಭಾರ ಹೆಚ್ಚಾಗಿದೆ. ಕುಟುಂಬದ ಜೀವನ ನಡೆಸುವುದೇ ಕಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಪರಿಶೀಲನೆಯು ರೈತರಿಗೆ ದೊಡ್ಡ ಉಪಶಮನವಾಗಬಹುದು. ಆದರೆ ಇದು ಎಲ್ಲ ರೈತರಿಗೂ ಅನ್ವಯವಾಗುತ್ತದೆಯೇ ಅಥವಾ ನಿರ್ದಿಷ್ಟ ವರ್ಗಕ್ಕೆ ಮಾತ್ರವೇ? ಈ ಪ್ರಶ್ನೆಗಳು ಉತ್ತರಕ್ಕಾಗಿ ಕಾಯುತ್ತಿವೆ. ಮುಖ್ಯಮಂತ್ರಿಗಳು ತಮ್ಮ ಮಾತುಗಳಲ್ಲಿ ರೈತರ ನೋವನ್ನು ಅರ್ಥ ಮಾಡಿಕೊಂಡಂತೆ ಕಾಣುತ್ತದೆ. ಆದರೆ ಕ್ರಿಯೆ ಎಷ್ಟು ಬೇಗ ಬರುತ್ತದೆ ಎಂಬುದು ಮುಖ್ಯ. ರೈತರು ತಮ್ಮ ಅಹವಾಲುಗಳನ್ನು ಧ್ವನಿಯುಕ್ತವಾಗಿ ಹೇಳಿದ್ದು ಸರ್ಕಾರಕ್ಕೆ ಒತ್ತಡವನ್ನು ಹೆಚ್ಚಿಸಿದೆ. ಇದರಿಂದ ಸರ್ಕಾರ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಇನ್ನೂ ಸಮಯ ಬೇಕು. ಈ ಸುದ್ದಿಯು ರಾಜ್ಯದ ಇತರ ರೈತರಿಗೂ ಪ್ರೇರಣೆ ನೀಡುತ್ತದೆ. ಏಕೆಂದರೆ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು ರಾಜ್ಯದ ಸಮಸ್ಯೆಗಳಾಗಿವೆ. ಬರಗಾಲ ಘೋಷಣೆಯ ನಂತರ ಏನೆಲ್ಲಾ ಸಹಾಯಗಳು ಬರುತ್ತವೆ? ನೀರು ಬಿಡುಗಡೆ, ಕಬ್ಬಿನ ದರ ಹೆಚ್ಚಳ, ಇವುಗಳು ರೈತರ ಆದಾಯವನ್ನು ಸುಧಾರಿಸುತ್ತವೆಯೇ? ಈ ಎಲ್ಲಾ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ವಿವರಿಸುತ್ತೇವೆ. ರೈತರೇ, ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ಬರುತ್ತದೆಯೇ ಎಂಬುದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಏಕೆಂದರೆ ನಾವು ನಿಮ್ಮ ಧ್ವನಿಯಾಗಿ ನಿಲ್ಲುತ್ತೇವೆ. ಈಗ ಇನ್ನೂ ಹೆಚ್ಚಿನ ವಿವರಗಳಿಗೆ ಹೋಗೋಣ. ಮುಖ್ಯಮಂತ್ರಿಗಳ ಕಲಬುರಗಿ ಭೇಟಿಯು ಬಹಳ ಮುಖ್ಯವಾಗಿದೆ. ಏಕೆಂದರೆ ಅಲ್ಲಿ ನಡೆದ ಪ್ರತಿ ಘಟನೆಯು ರೈತರ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆಕ್ರೋಶಗೊಂಡ ರೈತರನ್ನು ಶಾಂತಗೊಳಿಸಿದ ವಿಧಾನವು ಸರ್ಕಾರದ ಸಹಾನುಭೂತಿಯನ್ನು ತೋರಿಸುತ್ತದೆ. ಆದರೆ ಇದರ ನಂತರದ ಕ್ರಮಗಳು ಏನು? ರೈತರ ಸಾಲ ಮನ್ನಾ ಪರಿಶೀಲನೆಯಲ್ಲಿ ಯಾವ ಯಾವ ಅಂಶಗಳನ್ನು ನೋಡಲಾಗುತ್ತದೆ? ಎಲ್ಲಾ ರೈತರ ಡೇಟಾ ಸಂಗ್ರಹವಾಗುತ್ತದೆಯೇ? ಇಂತಹ ಪ್ರಶ್ನೆಗಳು ಉತ್ತರಕ್ಕಾಗಿ ಕಾಯುತ್ತಿವೆ. ಸಭೆಯಲ್ಲಿ ನಡೆಯುತ್ತಿರುವ ಚರ್ಚೆಗಳು ರೈತರ ಪರವಾಗಿ ಇರುತ್ತವೆ ಎಂಬ ನಿರೀಕ್ಷೆ ಹೆಚ್ಚಾಗಿದೆ. ಬೆಳಗಾವಿ ಭೇಟಿಯು ಮತ್ತಷ್ಟು ವಿವರಗಳನ್ನು ನೀಡುತ್ತದೆ. ರೈತರೇ, ಈ ಸುದ್ದಿಯು ನಿಮಗೆ ಎಷ್ಟು ಮುಖ್ಯ ಎಂದು ನೀವೇ ತಿಳಿದಿದ್ದೀರಿ. ಆದ್ದರಿಂದ ಈ ವಿಡಿಯೋವನ್ನು ಶೇರ್ ಮಾಡಿ, ಇತರ ರೈತ ಸ್ನೇಹಿತರಿಗೆ ತಲುಪಿಸಿ. ನಮ್ಮ ಬೃಹತ್ ಕರ್ನಾಟಕ ಚಾನಲ್ ಯಾವಾಗಲೂ ನಿಮ್ಮ ಜೊತೆಗಿದೆ. ಇಂತಹ ಸುದ್ದಿಗಳನ್ನು ನಿರಂತರವಾಗಿ ನೀಡುತ್ತೇವೆ. ಬರಗಾಲದ ಪರಿಸ್ಥಿತಿಯು ರೈತರನ್ನು ತುಂಬಾ ಕಷ್ಟಕ್ಕೆ ದೂಡಿದೆ. ಆದರೆ ಸರ್ಕಾರದ ಈ ಪ್ರಯತ್ನಗಳು ಫಲಕಾರಿಯಾಗುತ್ತವೆ ಎಂಬ ಭರವಸೆ ಇದೆ. ರೈತರು ತಮ್ಮ ಸಮಸ್ಯೆಗಳನ್ನು ಧೈರ್ಯವಾಗಿ ಹೇಳುವುದು ಮುಖ್ಯ. ಏಕೆಂದರೆ ಅದು ಸರ್ಕಾರಕ್ಕೆ ದಾರಿ ತೋರಿಸುತ್ತದೆ. ಕಬ್ಬು ಕೊಟ್ಟ ಮನವಿಯು ರೈತರ ಸೃಜನಶೀಲತೆಯನ್ನು ತೋರಿಸುತ್ತದೆ. ಇದು ಸರ್ಕಾರದ ಗಮನ ಸೆಳೆಯುತ್ತದೆ. ಒಟ್ಟಾರೆಯಾಗಿ ಈ ಘಟನೆಗಳು ರೈತರ ಜೀವನದಲ್ಲಿ ಬದಲಾವಣೆ ತರುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಕಾಯುವುದು ಮಾತ್ರ ಉಳಿದಿದೆ. ಈ ಸುದ್ದಿಯ ಪೂರ್ಣ ವಿವರಗಳಿಗಾಗಿ ನಮ್ಮ ಚಾನೆಲ್ನಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ರೈತರೇ, ನಿಮ್ಮ ಭವಿಷ್ಯಕ್ಕಾಗಿ ಈ ಸುದ್ದಿಯನ್ನು ಗಮನಿಸಿ. ಏಕೆಂದರೆ ಇದು ನಿಮ್ಮ ಜೀವನವನ್ನು ಸುಧಾರಿಸುವ ಅವಕಾಶವಾಗಬಹುದು. ಇನ್ನೂ ಅನೇಕ ಪ್ರಶ್ನೆಗಳು ಉಳಿದಿವೆ. ಆದರೆ ಈ ವಿಡಿಯೋದಲ್ಲಿ ನಾವು ಎಲ್ಲಾ ಸಾಧ್ಯತೆಗಳನ್ನು ತೆರೆದಿಟ್ಟಿದ್ದೇವೆ. ಪೂರ್ತಿ ನೋಡಿ ತಿಳಿಯಿರಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಈ ರೀತಿಯ ಎಲ್ಲಾ ಸುದ್ದಿಗಳಿಗೆ ಬೃಹತ್ ಕರ್ನಾಟಕ ಜೊತೆಗಿರಿ. ಧನ್ಯವಾದಗಳು. ನಿಮ್ಮ ರೈತ ಸ್ನೇಹಿ ಚಾನಲ್ಗೆ. ರೈತರೇ, ಈ ಸುದ್ದಿಯು ನಿಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಮುಖ್ಯವಾಗಿದೆ ಎಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಿ. ಬರಗಾಲದಲ್ಲಿ ಬೆಳೆಗಳು ನಾಶವಾಗುತ್ತಿರುವಾಗ, ಸಾಲದ ಭಾರ ಹೆಚ್ಚಾಗುತ್ತಿರುವಾಗ ಸರ್ಕಾರದ ಈ ಭರವಸೆಗಳು ನಿಮ್ಮ ಮನಸ್ಸಿಗೆ ಆಶೆಯನ್ನು ನೀಡುತ್ತಿವೆಯೇ ಅಥವಾ ಇನ್ನೂ ಸಂದೇಹವೇ ಉಳಿದಿದೆಯೇ? ಈ ಪ್ರಶ್ನೆಗಳು ಎಲ್ಲಾ ರೈತರ ಮನೆಗಳಲ್ಲಿ ಚರ್ಚೆಯಾಗುತ್ತಿವೆ. ಆದರೆ ನಮ್ಮ ಚಾನೆಲ್ನಲ್ಲಿ ನಾವು ಎಲ್ಲಾ ಸತ್ಯಗಳನ್ನು ತೆರೆದಿಡುತ್ತೇವೆ. ಕಲಬುರಗಿ ಭೇಟಿಯಲ್ಲಿ ನಡೆದ ನಾಟಕೀಯ ಘಟನೆಗಳು, ರೈತರ ಆಕ್ರೋಶವನ್ನು ಹೇಗೆ ಶಾಂತಗೊಳಿಸಲಾಯಿತು ಎಂಬುದು ನಿಜವಾಗಿ ಗಮನಾರ್ಹವಾಗಿದೆ. ಮುಖ್ಯಮಂತ್ರಿಗಳ ತಾಳ್ಮೆಯು ರೈತರಲ್ಲಿ ಗೌರವ ಹೆಚ್ಚಿಸಿದೆ. ಆದರೆ ಇದರ ನಂತರದ ಕ್ರಮಗಳು ಏನಾಗುತ್ತವೆ ಎಂಬುದು ಈಗ ದೊಡ್ಡ ಕುತೂಹಲವಾಗಿದೆ. ಪರಿಶೀಲನೆಯಲ್ಲಿ ಯಾವ ರೈತರ ಸಾಲಗಳು ಮನ್ನಾ ಆಗುತ್ತವೆ? ಎಷ್ಟು ಮೊತ್ತದವರೆಗೆ? ಎಲ್ಲಾ ವಿವರಗಳು ಸಂಗ್ರಹವಾಗುತ್ತವೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿ ಲಭ್ಯವಾಗುತ್ತವೆ. ರೈತರು ಕಬ್ಬಿನ ಜಲ್ಲೆಗಳನ್ನು ಕೊಟ್ಟು ಮನವಿ ಮಾಡಿದ್ದು ಎಷ್ಟು ಸೃಜನಾತ್ಮಕವಾಗಿದೆ. ಇದು ಸರ್ಕಾರದ ಗಮನ ಸೆಳೆಯುವಂತೆ ಮಾಡಿದೆ. ಮುಖ್ಯಮಂತ್ರಿಗಳು ಎಲ್ಲಾ ಅಹವಾಲುಗಳನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಭರವಸೆ ನೀಡಿದ್ದಾರೆ. ಇದರಿಂದ ರೈತರಲ್ಲಿ ಹೊಸ ನಂಬಿಕೆ ಮೂಡಿದೆ. ಆದರೆ ಬರಗಾಲದ ಪರಿಸ್ಥಿತಿ ಇನ್ನೂ ತೀವ್ರವಾಗಿದೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆಗಳಿಗೆ ನೀರು ಇಲ್ಲದ ಸ್ಥಿತಿ, ಇವುಗಳನ್ನು ಬಗೆಹರಿಸಲು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯುತ್ತಿದೆ. 2-3 ದಿನಗಳಲ್ಲಿ ಬೆಳಗಾವಿಗೆ ತೆರಳುವುದು ಎಂದು ಹೇಳಲಾಗಿದೆ. ಅಲ್ಲಿ ಏನೆಲ್ಲ ನಿರ್ಧಾರಗಳು ಆಗುತ್ತವೆ ಎಂಬುದು ಎಲ್ಲಾ ರೈತರ ಕುತೂಹಲವಾಗಿದೆ. ಸಾಲ ಮನ್ನಾ ಆಗುವ ಸಾಧ್ಯತೆ ಎಷ್ಟು ಎಂಬುದು ಪ್ರಮುಖ ಪ್ರಶ್ನೆ. ಇದು ಎಲ್ಲಾ ರೈತರಿಗೂ ಅನ್ವಯವಾಗುತ್ತದೆಯೇ ಅಥವಾ ನಿರ್ದಿಷ್ಟ ವರ್ಗಕ್ಕೆ ಮಾತ್ರವೇ? ಈ ವಿವರಗಳು ಪರಿಶೀಲನೆಯ ನಂತರ ತಿಳಿಯುತ್ತವೆ. ರೈತರೇ, ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ಬರುತ್ತದೆಯೇ ಎಂಬುದನ್ನು ತಿಳಿಯಲು ಈ ವಿಡಿಯೋ ಪೂರ್ತಿ ನೋಡಿ. ನಮ್ಮ ಬೃಹತ್ ಕರ್ನಾಟಕ ಚಾನಲ್ ನಿಮ್ಮ ರೈತ ಸ್ನೇಹಿ ಧ್ವನಿಯಾಗಿ ನಿಲ್ಲುತ್ತದೆ. ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡುತ್ತೇವೆ. ಕಲಬುರಗಿ ಭೇಟಿಯು ರಾಜ್ಯದ ಇತರ ಭಾಗಗಳಿಗೂ ಪ್ರಭಾವ ಬೀರುತ್ತದೆ. ಬೆಳಗಾವಿ ಪರಾಮರ್ಶೆಯಲ್ಲಿ ಹೆಚ್ಚಿನ ವಿವರಗಳು ಬರಲಿವೆ. ರೈತರು ತಮ್ಮ ಸಮಸ್ಯೆಗಳನ್ನು ಧೈರ್ಯವಾಗಿ ಹೇಳಿದ್ದು ಸರ್ಕಾರಕ್ಕೆ ಒತ್ತಡ ನೀಡಿದೆ. ಇದರಿಂದ ತ್ವರಿತ ಕ್ರಮಗಳು ಬರಬಹುದು. ಆದರೆ ಇನ್ನೂ ಸಮಯ ಬೇಕು.
ಬರಗಾಲ ಘೋಷಣೆಯ ನಂತರ ನೀರು ಬಿಡುಗಡೆ, ಕಬ್ಬಿನ ದರ ಹೆಚ್ಚಳ ಇವುಗಳು ರೈತರ ಆದಾಯವನ್ನು ಸುಧಾರಿಸುತ್ತವೆಯೇ? ಈ ಎಲ್ಲಾ ಅಂಶಗಳು ಈ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆಯಾಗುತ್ತವೆ. ರೈತರೇ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಸಾಲ ಬಿಡುಗಡೆಯಾಗಬೇಕು ಎಂದು ನೀವು ಯೋಚಿಸುತ್ತೀರಾ? ಈ ವಿಡಿಯೋವನ್ನು ಶೇರ್ ಮಾಡಿ, ಇತರ ರೈತ ಸ್ನೇಹಿತರಿಗೆ ತಲುಪಿಸಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಏಕೆಂದರೆ ನಾವು ನಿಮ್ಮ ಧ್ವನಿಯಾಗಿ ನಿಲ್ಲುತ್ತೇವೆ. ಈ ಸುದ್ದಿಯು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಆದರೆ ಸತ್ಯ ಏನು ಎಂಬುದು ತಿಳಿಯಲು ಪೂರ್ತಿ ನೋಡಿ. ಧನ್ಯವಾದಗಳು. ನಿಮಗೆಲ್ಲರಿಗೂ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಲಿ ಎಂದು ಹಾರೈಸುತ್ತೇವೆ. ಮತ್ತಷ್ಟು ಆಸಕ್ತಿಕರ ಸುದ್ದಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರೈತರ ಸಮಸ್ಯೆಗಳು ತ್ವರಿತ ಪರಿಹಾರವಾಗಲಿ ಎಂದು ಹಾರೈಸುತ್ತೇವೆ. ಈ ಘಟನೆಗಳು ರೈತರ ಭವಿಷ್ಯವನ್ನು ಬದಲಾಯಿಸುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಕಾಯುವುದು ಬಾಕಿ. ಈಗಿನ ಬರಗಾಲದಲ್ಲಿ ರೈತರು ಎದುರಿಸುತ್ತಿರುವ ಕಷ್ಟಗಳು ಅಪಾರವಾಗಿವೆ. ಬೆಳೆಗಳು ಬಾಡುತ್ತಿರುವುದು, ಸಾಲದ ಬಡ್ಡಿ ಹೆಚ್ಚಾಗುತ್ತಿರುವುದು, ಕುಟುಂಬದ ಜೀವನ ನಡೆಸುವುದೇ ಕಷ್ಟವಾಗುತ್ತಿರುವುದು. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಪರಿಶೀಲನೆಯು ದೊಡ್ಡ ಉಪಶಮನವಾಗಬಹುದು. ಆದರೆ ಇದು ಎಲ್ಲಾ ರೈತರಿಗೂ ಅನ್ವಯವಾಗುತ್ತದೆಯೇ ಎಂಬ ಪ್ರಶ್ನೆ ಉಳಿದಿದೆ. ಮುಖ್ಯಮಂತ್ರಿಗಳು ರೈತರ ನೋವನ್ನು ಅರ್ಥ ಮಾಡಿಕೊಂಡಂತೆ ಕಾಣುತ್ತದೆ. ಆದರೆ ಕ್ರಿಯೆ ಬೇಗ ಬರುತ್ತದೆಯೇ? ರೈತರು ಧ್ವನಿಯುಕ್ತವಾಗಿ ಅಹವಾಲು ಹೇಳಿದ್ದು ಸರ್ಕಾರಕ್ಕೆ ಒತ್ತಡ ಹೆಚ್ಚಿಸಿದೆ. ಇದರಿಂದ ತ್ವರಿತ ನಿರ್ಧಾರಗಳು ಬರಬಹುದು. ಆದರೆ ಇನ್ನೂ ಸಮಯ ಬೇಕು. ರೈತರೇ, ಈ ಸುದ್ದಿಯು ನಿಮ್ಮ ಜೀವನವನ್ನು ಸುಧಾರಿಸುವ ಅವಕಾಶವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಜೊತೆಗಿರಿ. ಧನ್ಯವಾದಗಳು.